ಕರುಣ ರಸದ ಕೋಡಿ ಅರಿವ ಕಟಾಕ್ಷದ ಪರತತ್ವ ಅರಪುವ ಲಾಭದ ವರ ಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ವಿರಲಿನ ಮಾನಸದಳು ಪರಮ ಪೂಜ್ಯ ಗುರುದೇವರಲ್ಲಿ ಶತಕೋಟಿ ದೀರ್ಘ ದಂಡ ಪ್ರಣಾಮಗಳನ್ನು ಸಲ್ಲಿಸಿ ಈ ಕ್ಷೇತ್ರದ ಆರಾಧ್ಯ ದೇವರ ಅಡಿದವರಲ್ಲಿ ಹಣೆ ಮಣಿದು ಒಂದೆರಡು ನಿಮಿಷ ಶಾಂತವಾಗಿ ತಾವು ಕುಳಿತುಕೊಳ್ರಿ. ಯಾಕೆ ಅಂದರೆ ಬದುಕಿನ ಯೋಧನನ್ನು ಕೆಡಿಸ್ಕೋಬಾರ್ದು. ಯಾವಾಗಲೂ ಅತ್ಯಂತ ಬಹಳ ಮಹತ್ವದ ನಮ್ಮ ಬದುಕಿನ ಅಸ್ತಿತ್ವ ಕೆಡಬಾರ್ದಾಗಿತ್ತು ಅಂದ್ರೆ ಸಾವಧಾನ ಬದುಕನ್ನು ಇರಬೇಕು. ಯಾರು ಸಾವಧಾನ ಇರ್ತಾರೆ ಒಂದು ದಿವಸ ಅವ್ರ ಗುರಿಯನ್ನು ತಲುಪ್ತಾರೆ. ಅದಕ್ಕಾಗಿ ತಾವು ಸಾವಧಾನ ಆಗಿ ಕೊಡ್ರಿ. ಎಲ್ಲ ಹಿರಿಯರಿಲ್ಲಿ ಯಾಕೆ ಕೂತಾರೆ ಅಂದ್ರೆ ಅವ್ರು ನಿಮಗೆ ಮಾರ್ಗದರ್ಶನ ಮಾಡಿ ಈ ನಾಟಕದ ಆಯೋಜನೆ ಮಾಡಿ ಈ ನಾಟಕದ ಖರ್ಚು ವ್ಯವಸ್ಥೆಲ್ಲ ಕೂಡಿಸಿ ಕೊಟ್ಟಾರಲ್ಲ ಪುಣ್ಯಾತ್ಮರು, ಅವ್ರಿಗೊಂದೆಲ್ಲ ತಮ್ಮದು ಹೆಮ್ಮೆಯ ಚಪ್ಪಾಳೆ ಇರಲಿ. ಶಿರೂರ ಇದರ ವೈಭವ ನನಗೆ ವರ್ಣನೆ ಮಾಡೋಕ್ಕೆ ಶಬ್ದದಿಂದ ಸಾಲುವುದಿಲ್ಲ. ಅಲ್ಲಿ ಗುಡಿ ಕಟ್ಟಿರಿ, ನಿಮ್ಮದು ಏನು ಉತ್ಸಾಹ, ಏನು ಭಕ್ತಿ ನಿಮ್ಮದು. ನಾನು ಭಾಳ ನಾಟಕ ಉದ್ಘಾಟನೆ ಮಾಡೋಕ್ಕೆ ಹೋಗ್ತೀನಿ. ಎಲ್ಲಿದಿಂದ ಅಂದರೆ ಸೊಲ್ಲಾಪುರ ಹಿಡ್ಕೊಂಡು ಇಲ್ಲಿ ಧಾರವಾಡ ತನಕ ಬಂದೀನಿ. ಆದರೆ ನಾಟಕ ಉದ್ಘಾಟನೆ ಮಾಡೋ ಸಮಯದಾಗ 4 ಜನ ಇರ್ತಾರೆ, ಅವ್ರು ಜೋಲಿ ಹೊಡ್ಕೋತ ನಿಂತಿರ್ತಿರ್ತಾರೆ. ಆ ಜೋಲಿ ಹೊಡಿಲಾರ ಊರು ನೋಡಿದೆ ಅಂದ್ರೆ ನಾ ಶಿರೂರು ನೋಡಿದೆ ಇವತ್ತು. ಅದಕ್ಕೆ ನಿಮ್ಮನ್ನ ಎಷ್ಟು ಕೊಂಡಾಡಿದ್ರು ಕಡಿಮೆ. ಅಷ್ಟೇ ಅಲ್ಲ, ಇಲ್ಲಿ ಕಲಾ ಬಳಗದಲ್ಲ, ಈಗ ತಾನೇ ನಮ್ಮ ಮಟ್ಟವ್ರು ಹೇಳಿದರು, ಕಲಾ ಬಳಗ ಉಳಿಸುವಂಥ ಕೌಶಲ್ಯ ಕೆಲಸ ಯಾವ್ರು ಮಾಡ್ತಾರೆ ಶಿರೂರ. ಯಾಕಂದ್ರೆ ಕಲಾ ಬಳದವ್ರು ಹೆಂಡ್ರದವ ಮಕ್ಕಳದವ. ಇಲ್ಲಿ ಬಾರಿಸಿದ್ರು ಅವ್ರು ಹಾಡಿದ್ರಂದ್ರೆ ಮಾತ್ರ ಅವ್ರ ಹೊಟ್ಟೆ ಉಪಜೀವನ ಆಗ್ತದೆ. ಅವ್ರ ಹೊಟ್ಟೆಗೆ ಅನ್ನ ಇಕ್ಕುವಂಥ ಕೆಲಸ ಮಾಡ್ತಿರಲ್ಲ, ನಿಮಗೆ ಅನಂತ ಧನ್ಯವಾದ ನಾ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಆ ಕಲಾ ಬಿಟ್ಟು ಮತ್ತೊಂದು ಕಲಾ ಅವ್ರಿಗೆ ಬರುವುದಿಲ್ಲ. ಅಂಥ ಪುಣ್ಯಾತ್ಮರಿಗೆ ತಾವೆಲ್ಲ ಸಲುತ್ತಾ ಇದ್ದೀರಿ ಶಿರೂರದವರು. ಇಲ್ಲಿ ಗರಗದ ಮಡೋಳೇಶ್ವರ ಅಜ್ಜವರು ಪಾದಿಟ್ಟ ಭೂಮಿ ಅದು. ನೀನು ಒಲೆದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಬಹಳ ತಪೋನಿಧಿ, ವೈರಾಗ್ಯದ ನಿಧಿ, ಭಾಳ ದೊಡ್ಡ ಗುರುಗಳವರು. ಅವಾಗಿನ ಕಾಲದಾಗ ಬನರಸದ ಪಂಡಿತರವರು. ಅನುಕೂಲತೆ ಏನೂ ಇಲ್ಲ. ಆ ಸಮಯದಾಗ ಅಂಥ ಪಾಂಡಿತ್ಯ ಉಳ್ಳವರು. ಕರ್ನಾಟಕದಾಗ ವೇದಾಂತನ ಡಿಮ್ ಬಾರಿಸಿದಂಥ ಏಕೈಕ ವ್ಯಕ್ತಿಗಳು ಯಾರಂದ್ರೆ ಗರಗದ ಮಡೋಳೇಶ್ವರ ಅಜ್ಜವರು. ಅಂಥ ಪುಣ್ಯಾತ್ಮರು ಇಲ್ಲಿ ಪಾದನ ಇಟ್ಟಿದ್ದಾರೆ. ಈ ನರಗುಂದ ನವಲಗುಂದದಲ್ಲಿ ಅಪ್ಪಗಳು ಸಿದ್ದೇಶ್ವರ ಅಪ್ಪಗಳು ಪ್ರವಚನ ತಾವೆಲ್ಲ ಕೇಳಿರಿ. ಅವರಂತೂ ಜ್ಞಾನಯೋಗಿಗಳವರು. ಅವರ ಸೇವೆಯನ್ನು ನಾನು ಸುಮಾರು 11 ವರ್ಷ ಮಾಡಿದೆ. ಆ ಪುಣ್ಯಾತ್ಮರ ತುಳಿದ ಭೂಮಿದ ಕರ್ನಾಟಕದ ನಿನ್ನೆನೆ ತಾವು ನಮ್ಮ ಬಾಲ್ಯಲ ಸಂಗಮದೇವ ಸ್ವಾಮಿಗಳದು ತಾವೆಲ್ಲ ತೆಪ್ಪೋತ್ಸವನ ಮಾಡಿರಿ. ಒಂದೇನು ಹೇಳಕ್ಕೆ ಬಯಸ್ತೀನಿ ಅಂದ್ರೆ ನಿಮಗೆ ಈಗಾಗಲೇ ಹೇಳಿದಾರೆ ನಮ್ಮ ರೈತ ಮುಖಂಡರು. ಏನು ಹೇಳ್ಯಾರ? ದಾರು ಕುಡಿ ಲಾಗ ಹೊಡಿ, ಹಾಲು ಕುಡಿ ಕುಸ್ತಿ ಹಿಡಿ. ಇದು ಮಹಾತ್ಮ ಗಾಂಧಿ ಹೇಳಿದ ಮಾತು. ಏನು ಕುಡಿಬೇಕು ಶಿರೂರವ್ರು ಅಂದ್ರೆ ಹಾಲನ್ನು ಕುಡಿದು ಬದುಕಬೇಕದು. ಹಾಲು ಕುಡಿದ್ರೆ ಮತ್ತೆ ಏರ್ತದೆ, ದಾರು ಕುಡಿದ್ರೆ ಅಮಲ್ ಏರ್ತದೆ. ವ್ಯತ್ಯಾಸ ಎರಡು ಅರ್ಥ ಮಾಡ್ಕೊರಿ. ಹಾಲು ಕುಡಿದ್ರಿ ಮತ್ತೆ ಏರ್ತದೆ, ದಾರು ಕುಡಿದ್ರೆ ಅಮಲ್ ಏರ್ತದೆ. ಅಮಲ್ ಏರದ ಮನುಷ್ಯ ಏನು ಅದುಗತಿ ಹೊಂತಾನ. ಮತ್ತೇರದ ಮನುಷ್ಯ ಉನ್ನತ ಸ್ಥಾನ ಏರ್ತಾನ. ಅಂಥ ಜನ ನೀವು ಶಿರೂರದಾಗ ಬದುಕಿದ್ರಿ ಅಂದ್ರೆ ನಾ ಮತ್ತೆ ಈ ಊರಿಗೆ ಬಂದು 1 ವಾರ ಪ್ರವಚನ ಮಾಡಿ ಪ್ರತಿಯೊಂದು ಮನೆಯಲ್ಲಿ ಏನಾಗಬೇಕಂದ್ರೆ ನಿರ್ವೇಶನೆಗಳಾಗಬೇಕು, ಪೂಜೆ ಪ್ರಾರ್ಥನಾ ಸದಾ ನಡಿಬೇಕು, ಭಗವಂತನ ಆರಾಧನೆ ನಡೀತು ಅಂದ್ರೆ ಇದು ಒಂದು ಆದರ್ಶ ಗ್ರಾಮ ಆಗ್ತದೆ ಅಂತ ಹೇಳಿ ಏನು ಆಯೋಜನೆ ಮಾಡಿದಾರಲ್ಲ ಇದನ್ನು ಅವರಿಗೆಲ್ಲ ಧನ್ಯವಾದ ಹೇಳಿ ನಾನು 4 ಮಾತನ್ನು ಗುರುಪಾದ ಕರ್ಪಿಸ್ತೀನಿ. ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು.